ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಿಂದ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಮಂದಿಗೆ ಜಾಮೀನು ಸಿಕ್ಕಿದೆ. ಈ ಜಾಮೀನನ್ನು ಪ್ರಶ್ನೆ ಮಾಡಿ ರಾಜ್ಯ ಸರ್ಕಾರ ಮತ್ತು ಬೆಂಗಳೂರು ಪೊಲೀಸರು ಮೇಲ್ಮನವಿಯನ್ನು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ್ರು. ಇವತ್ತು ಆ ಪ್ರಕರಣದ ವಿಚಾರಣೆಯೂ ಕೂಡ ನಡೀತು. ವಿಚಾರಣೆಯಲ್ಲಿ ನಟ ದರ್ಶನ್ ಪರ ಅನ್ನೋದಕ್ಕಿಂತ ವಿರೋಧವಾದಂಥ ಅಭಿಪ್ರಾಯಗಳು ನ್ಯಾಯಪೀಠದ ಮುಂದೆ ಬಂದಿತ್ತು. ಸಾಕಷ್ಟು ವಿಚಾರಗಳು ಬಂತು. ಹೈಕೋರ್ಟ್ ಆದೇಶದ ಬಗ್ಗೆಯೂ ಕೂಡ ಇವತ್ತು ಸುಪ್ರೀಂ ಕೋರ್ಟ್ ಅತೃಪ್ತಿಯನ್ನು ವ್ಯಕ್ತಪಡಿಸಿರುವಂಥದ್ದು. ಇವರಿಗೆ ಜಾಮೀನು ಕೊಡುವ ಅಗತ್ಯ ಏನಿದೆ ಅಥವಾ ಯಾವ ಆಯಾಮದಲ್ಲಿ ಇವರಿಗೆ ಜಾಮೀನು ಸಿಕ್ತು ಅನ್ನುವಂಥ ನಿಟ್ಟಿನಲ್ಲಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಇವತ್ತಿನ ವಿಚಾರಣೆಯಲ್ಲಿ ಏನೆಲ್ಲ ಪ್ರಮುಖ ಅಂಶಗಳಾಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ರಾಜ್ಯ ಸರ್ಕಾರದ ಪರ ವಕೀಲರಾಗಿರುವಂಥ ಅನಿಲ್ ನಿಶಾನಿ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಇವತ್ತಿನ ವಿಚಾರಣೆಯಲ್ಲಿ ಏನಾಯಿತು ಮತ್ತು ದರ್ಶನ್ ಅವರ ಜಾಮೀನು ಭವಿಷ್ಯ ಏನಾಗ್ಬೋದು ಅನ್ನುವಂಥದ್ದನ್ನು ಕೂಡ ಕೇಳೋಣ. ಸರ್, ಇವತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್, ಪವಿತ್ರ ಗೌಡ ಸೇರಿ 7 ಮಂದಿಯ ಜಾಮೀನು ರದ್ದು ಮಾಡಬೇಕು ಅಂತ ನೀವು ಅರ್ಜಿ ಹಾಕೊಂಡಿದ್ದೀರಿ. ಇವತ್ತು ಪೀಠ ಕೂಡ ವಿಚಾರಣೆಯನ್ನು ನಡೆಸ್ತು. ಏನೇನೆಲ್ಲ ಅಬ್ಸರ್ವೇಷನ್ಸ್ ಇತ್ತು ಸರ್? ಸರ್, ಅಬ್ಸರ್ವೇಷನ್ ಅಲ್ಲಿ ಎಂಟೈರ್ ಗ್ರೌಂಡ್ ಆಫ್ ಅರೆಸ್ಟ್ ಇತ್ತು, ಮತ್ತೆ ರಿಮೈನಿಂಗ್ ಡಾಕ್ಯುಮೆಂಟ್ ಅವ್ರದ್ದು ಬಗ್ಗೆ ಅಲಿಗೇಷನ್ಸು, ಆಂಟಿಸಿಡೆಂಟು, ಎವ್ರಿಥಿಂಗ್ ಕೋರ್ಟ್ ಆಲ್ರೆಡಿ ಅಬ್ಸರ್ವ್ ಮಾಡಿದೆ, ಓದಿದೆ. ವಿ ಪ್ರೊಡ್ಯೂಸ್ಡ್ ಆಲ್ ದ ಎಂಟೈರ್ ಚಾರ್ಜ್ ಶೀಟು. ತುಂಬ ಕನ್ನಡದಲ್ಲೆಲ್ಲ ಇತ್ತು, ಬಟ್ ವಿ ಡನ್ ಆಲ್ ಹಾರ್ಡ್ ವರ್ಕ್ ಮಾಡಿದ್ದೀವಿ. ತುಂಬ ನಮಗೆ ಎ.ಜಿ. ಸರ್ ತುಂಬ ನಮಗೆ ಸಪೋರ್ಟ್ ಕೊಟ್ಟರು. ಇವನ್ ಚಿದಾನಂದ್ ಸರ್ ಆಲ್ಸೋ ವೆರಿ ಸಪೋರ್ಟೆಡ್. ನಮ್ಮ ಸ್ಟೇಟ್ ಪಿ ಪ್ರಸನ್ನ ಸರ್ ಅವರು ತುಂಬ ಸಪೋರ್ಟ್ ಕೊಟ್ಟರು ನನಗೆ. ಇವತ್ತಿನ ವಿಚಾರಣೆಯಲ್ಲಿ ಕೋರ್ಟ್ ಸ್ವಲ್ಪ ಅತೃಪ್ತಿ ಹೊರ ಆಗ್ತಾ ಇತ್ತು. ಹೈಕೋರ್ಟ್ ಆದೇಶಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಬೇಸ್ ಮೇಲೆ, ಯಾವ ಗ್ರೌಂಡ್ಸ್ ಮೇಲೆ ಈ ಆರ್ಡರ್ ಪಾಸ್ ಮಾಡಿದ್ರು ಅನ್ನೋ ಥರದಲ್ಲಿ ಹೈಕೋರ್ಟ್ ಸರ್ ಮೇನ್ಲಿ ಗ್ರೌಂಡ್ಸ್ ಆಫ್ ಅರೆಸ್ಟ್ ಬಗ್ಗೆ ಬೇಲ್ ರಿಲೀಸ್ ಮಾಡಿದ, ಬೇಲ್ ಕೊಟ್ಟಿರೋದಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಇಸ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದಟ್ ಗ್ರೌಂಡ್ಸ್ ಆಫ್ ಅರೆಸ್ಟ್. ಹಾಗಾಗಿ ಅವ್ರಿಗೆ ಕ್ವಶನ್ ಕೇಳಿದಾಗ, ಅಪೋಸಿಟ್ ಅಲ್ಲಿ ಅಕ್ಯೂಸ್ಡ್ ಕ್ವಶನ್ ಕೇಳಿದಾಗ ಅವರು they will not argue on the point of ground of arrest, will argue on the merit of the matter ಅಂತ ಹೇಳ್ಬಿಟ್ಟು just they have taken one time. They will file one written submission within 3 days and the matter was kept on 22nd. ಈ ಹೈಕೋರ್ಟ್ ಆರ್ಡರ್ ಅಲ್ಲಿ ಏನ್ ಸಮಸ್ಯೆ ಏನ್ ಕಂಡು ಬಂದಿರೋದು ಸರ್ ಸುಪ್ರೀಂ ಕೋರ್ಟ್ಗೆ? ಸಮಸ್ಯೆ ಹೈಕೋರ್ಟ್ ಅಲ್ಲಿ ಸಮಸ್ಯೆ ಸರ್, ಅದರಲ್ಲಿ ನಮ್ಮದು ಏನು ನಾವು ನಮ್ಮದು ಆರ್ಗ್ಯುಮೆಂಟ್ ಏನಿದೆ ಹೈಕೋರ್ಟಲ್ಲಿ ನಮ್ದು ಕನ್ಸಿಡರ್ ಮಾಡಿಲ್ಲ. ಸ್ಟೇಟ್ ಗೌರ್ಮೆಂಟ್ದು ಏನು ಆರ್ಗ್ಯುಮೆಂಟ್ ಇದೆ ಕನ್ಸಿಡರೇ ಮಾಡಿಲ್ಲ ಅದರಲ್ಲಿ. ಅದಕ್ಕೋಸ್ಕರ ವಿ ಫೈಲ್ಡ್ ಅಪೀಲ್ ಹಿಯರ್. ಇವಾಗ ಓನ್ಲಿ ಮೇನ್ ಹೈಕೋರ್ಟ್ ಆರ್ಡರ್ ಕೊಟ್ಟಿರೋದು ಗ್ರೌಂಡ್ಸ್ ಆಫ್ ಅರೆಸ್ಟ್ ಅಲ್ಲ, ನಾವು ತೋರಿಸಿಲ್ಲ ಅಂತ ಹೇಳ್ಬಿಟ್ಟು. ಬಟ್ ವಿ ಪ್ರೊಡ್ಯೂಸ್ಡ್ ಆಲ್ ದ ಡಾಕ್ಯುಮೆಂಟ್, ವಿ ಶೋನ್. ಇವನ್ ಟ್ರಯಲ್ ಕೋರ್ಟ್ ಆರ್ಡರ್ ಶೀಟಲ್ಲೂ ಮೆನ್ಷನ್ ಆಗಿದೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ಬಗ್ಗೆ. ಅದು ಬಿಟ್ಟರೆ ಬೇರೆ ಏನು ಇದು ಕಾಣಿಸ್ತಾ ಇಲ್ಲ ಇದರಲ್ಲಿ. ಹೈಕೋರ್ಟಲ್ಲಿ ಬೇರೆ ಪಾಯಿಂಟ್ ಯಾವುದು ಕನ್ಸಿಡರ್ ಮಾಡಿಲ್ಲ ನಮ್ಮ ಸ್ಟೇಟ್. ಹೈಕೋರ್ಟ್ ಅಲ್ಲಿ ರಾಜ್ಯ ಸರ್ಕಾರದ ವಾದ ಅಥವಾ ಬೆಂಗಳೂರು ಪೊಲೀಸರ ವಾದವನ್ನ ಪರಿಗಣಿಸಿಲ್ಲ. ಸುಪ್ರೀಂ ಕೋರ್ಟ್ ಪರಿಗಣಿಸಿರೋದ್ರಿಂದ ಈ ಆದೇಶ ಬದಲಾಗುವ ಸಾಧ್ಯತೆಗಳಿದೆ ಅಂತ ನೀವು ಹೇಳ್ತಿದ್ದೀರಿ. ಸರ್, ಆದೇಶ ಬಗ್ಗೆ ನಾನು ಹೇಳಕ್ಕಾಗಲ್ಲ, ಬಟ್ ನಮ್ದು ನಮ್ದು ವಾದನ ಅವ್ನು ಮಂಡಿಸಿದೀವಿ ಆಲ್ರೆಡಿ. ಅದನ್ನು ಪರಿಗಣಿಸಿದೆ ಅಂತ ಮೇಲ್ನೋಟಕ್ಕೆ ಎಸ್ ಯಾವುದು ಪಾಯಿಂಟ್ ಬಿಟ್ಟಿಲ್ಲ. ನಾವು ಎವ್ರಿಥಿಂಗ್ ನಾವು ಪ್ರೊಡ್ಯೂಸ್ ಮಾಡಿದ್ವಿ. ಡಾಕ್ಯುಮೆಂಟ್ಸ್ ಆಯ್ತು, ಚಾರ್ಜ್ ಶೀಟ್ ಆಯ್ತು, ಪಾರ್ಟ್ ಆಫ್ ದ ಅಡಿಷನಲ್ ಚಾರ್ಜ್ ಶೀಟ್ ಆಯ್ತು, ಎಲ್ಲಾನು ಪ್ರೊಡ್ಯೂಸ್ ಮಾಡಿದ್ವಿ ನಾವು ಆಲ್ರೆಡಿ. ಇವತ್ತು ವಿಚಾರಣೆ ಸಂದರ್ಭದಲ್ಲಿ ನಟ ದರ್ಶನ್ ಅವರ ಹಿಂದಿನ ಕ್ರಿಮಿನಲ್ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಕೆಲವು ಮಾಹಿತಿಯನ್ನು ಸುಪ್ರೀಂ ಕೋರ್ಟ್ ಕೇಳಿದೆ. ಯಾವ ವಿಚಾರಕ್ಕೆ ಇದು ಪ್ರಸ್ತಾಪ ಬಂತು ಸರ್? ಇದು ಪೋಸ್ಟ್ ರಿಲೀಸ್ ಬೇಲ್ ಆದಮೇಲೆ ಮತ್ತೇನಾದ್ರು ಕ್ರಿಮಿನಲ್ ಇಂಟೆನ್ಸಿಡೆಂಟ್ ಇದೇನೆ ಇಲ್ವಾ ಕೋರ್ಟ್ ಒಂದ್ಸತಿ ಕೇಳಿತು. ಬಟ್ ಪೋಸ್ಟ್ ರಿಲೀಸ್ ಆದ ತಕ್ಷಣ ಎಷ್ಟೊಂದು ಮ್ಯಾಟ್ರ್ ಇದಾವೆ ಸರ್. ಈ ಇನ್ಸಿಡೆಂಟ್ ಆದ ತಕ್ಷಣ ನೆಕ್ಸ್ಟು ಪೋಸ್ಟ್ ಕ್ರಿಮಿನಲ್ ಇಂಟೆನ್ಸಿಡೆಂಟ್ ಎಲ್ಲ ಇದಾವೆ ಸರ್. ಅದಕ್ಕೋಸ್ಕರ ಜಸ್ಟ್ ಕೇಳಿತ್ತು. ಬಟ್ ಆಲ್ರೆಡಿ ನಾವು ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಿದ್ದೀವಿ ಅದನ್ನ ಸ್ಟೇಟ್ ಕಡೆಯಿಂದ. ಕೆಲವು ಖಾಸಗಿ ಕಾರ್ಯಕ್ರಮಗಳಲ್ಲಿ ಈ ಪ್ರಕರಣದ ವಿಟ್ನೆಸ್ ಜೊತೆಗೂ ಅವರು ಸ್ಟೇಜ್ ಶೇರ್ ಮಾಡಿದ್ರು. ಅದ್ರ ಬಗ್ಗೆನೂ ಒಂದು ಸ್ವಲ್ಪ ನ್ಯಾಯಾಧೀಶರು ಮಾತಾಡಿದ್ರು. ಹೌದು, ನಾವು ಪ್ರೊಡ್ಯೂಸ್ ಮಾಡಿದ ಡಾಕ್ಯುಮೆಂಟ್ಗೋಸ್ಕರ ಜಡ್ಜ್ ಸಾಹೇಬ್ರು ಕೇಳಿದ್ದು ಅದನ್ನ. ಈಗ 22ನೇ ತಾರೀಕು ಏನಾಗ್ಬೋದು ಸರ್ ಇದು? 22nd ಸ್ಟೇಟ್ ಆರ್ಗ್ಯುಮೆಂಟ್ ಆಲ್ರೆಡಿ ಮುಗಿದೋಗಿದೆ. ಸ್ಟೇಟ್ ಅವ್ರನ್ನ ನಾವು ಕೇಳಲ್ಲ ಅಂತ ಹೇಳಿದ್ದಾರೆ. ಓನ್ಲಿ ಅಕ್ಯೂಸ್ಡ್ ಪರವಾಗಿ ಏನು ಮೆರಿಟ್ ಆಫ್ ದಿ ಮ್ಯಾಟರ್ ಇದೆ ಅದನ್ನ ಕೇಳಿ ಅಂತ ಹೇಳ್ಬಿಟ್ಟು ಟಾಪ್ ಆಫ್ ದಿ ಲಿಸ್ಟ್ ಬೋರ್ಡಲ್ಲಿ ಇಟ್ಟಿದ್ದಾರೆ. ಓಕೆ, 22ನೇ ತಾರೀಕು ನಾವು ಈ ಒಂದು ಅರ್ಜಿಯ ಆದೇಶ ಬರ್ಬೋದು ಅಂತ ನಿರೀಕ್ಷೆ ಮಾಡ್ಬೋದಾ? ಒಂದು ಇದು. ಎರಡನೇದು, ನಟ ದರ್ಶನ್, ಪವಿತ್ರ ಗೌಡ ಸೇರಿ 7 ಮಂದಿಗೂ ಅಪ್ಲೈ ಆಗುತ್ತಾ ಅಥವಾ ಕೇವಲ ನಟ ದರ್ಶನ್ ಮಾತ್ರ? ನಾವು ಇಟ್ ಅಪ್ಲಿಕೇಬಲ್ ಟು ಆಲ್ ಅಕ್ಯೂಸ್ಡ್. ನಾವೇನು ಚಾಲೆಂಜ್ ಮಾಡಿದ್ವಿ ಅವರಿಗೆಲ್ಲ ಇಟ್ ಅಪ್ಲಿಕೇಬಲ್ ಟು ಆಲ್ ದ ಅಕ್ಯೂಸ್ಡ್. ಸೊ 22ನೇ ತಾರೀಕಿಗೆ ಆರ್ಡರ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಹೌದು. ಓಕೆ, ಥ್ಯಾಂಕ್ ಯು. ಇದಿಷ್ಟು ಅನಿಲ್ ನಿಶಾನಿ ಅವರು ಹೇಳುವಂತಹ ಮಾತುಗಳು. ಜುಲೈ 22ನೇ ತಾರೀಕು ಫೈನಲ್ ಆರ್ಗ್ಯುಮೆಂಟ್ ನಡೆಯುತ್ತೆ. ನಟ ದರ್ಶನ್ ಪರವಾಗಿ ಹಿರಿಯ ವಕೀಲ ಕಪಿಲ್ ಸಿಬಲ್ ಅವರು ವಾದವನ್ನು ಮಂಡಿಸ್ತಾರೆ. ಅದಾದ ಬಳಿಕ ಉಳಿದ 6 ಆರೋಪಿಗಳೇನಿದ್ದಾರೆ, ಅದು ಪವಿತ್ರ ಗೌಡ ಆಗಿರ್ಬೋದು ಅಥವಾ ಇತರೆ 5 ಆರೋಪಿಗಳೇನಿದ್ದಾರೆ, ಅವರೆಲ್ಲರ ಪರವಾಗೂ ಕೂಡ ವಾದವನ್ನು ಮಂಡಿಸಲಾಗುತ್ತೆ. ಈ ಆರ್ಗ್ಯುಮೆಂಟನ್ನು ಕೇಳಿದ ಬಳಿಕ ಅಂದೇ ಸುಪ್ರೀಂ ಕೋರ್ಟ್ ತನ್ನ ಆದೇಶವನ್ನು ಪ್ರಕಟಿಸುವಂಥ ಸಾಧ್ಯತೆಗಳನ್ನು ಕೂಡ ನಿರೀಕ್ಷೆ ಮಾಡ್ಬೋದು. ಆದರೆ ಇವತ್ತಿನ ಅಬ್ಸರ್ವೇಷನ್ಗಳನ್ನು ಅಥವಾ ನ್ಯಾಯಾಧೀಶ
ನ್ಯಾಯಾಧೀಶರು ಹೇಳಿದಂಥ ಮಾತುಗಳನ್ನು ಗಮನಿಸಿದ್ರೆ ಹೈಕೋರ್ಟ್ ಆದೇಶದ ಬಗ್ಗೆ ಸಾಕಷ್ಟು ಅತೃಪ್ತಿಗಳಿರುವಂಥದ್ದು. ರಾಜ್ಯ ಸರ್ಕಾರದ ವಾದ ಅಥವಾ ಬೆಂಗಳೂರು ಪೊಲೀಸರ ವಾದವನ್ನು ಪರಿಗಣಿಸಿಲ್ಲ ಅನ್ನುವಂಥದ್ದನ್ನು ಕೂಡ ಕೋರ್ಟ್ ಕಂಡುಕೊಂಡಿರುವಂಥದ್ದು. ಹೀಗಾಗಿ ಕೋರ್ಟ್ ಈ ಹಿಂದೆ ದರ್ಶನ್ನ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ಗಳು ಏನಿದಾವೆ, ಕ್ರಿಮಿನಲ್ ಕೇಸ್ಗಳು ಏನಿದಾವೆ ಅನ್ನುವಂಥದ್ದನ್ನು ಕೂಡ ಮಾಹಿತಿ ಕೇಳಿತ್ತು. ಅದನ್ನು ಈಗಾಗಲೇ ಕೊಡಲಾಗಿದೆ. ಮುಂದಿನ ಹಂತದಲ್ಲಿ ಬೇರೆ ಬೇರೆ ಆರೋಪಿಗಳ ಮಾಹಿತಿಯನ್ನು ಕೂಡ ಪಡ್ಕೊಂಡು ಅಂತಿಮವಾಗಿ ಏನು ಆದೇಶ ಕೊಡಬೇಕು ಅನ್ನುವಂಥದ್ದನ್ನು ಮಂಗಳವಾರ ನಿರ್ಧಾರ ಮಾಡಲಿದೆ. ಸೊ ಹೀಗಾಗಿ ಹೈಕೋರ್ಟಲ್ಲಿ ಕೊಟ್ಟಿರುವಂಥ ಜಾಮೀನು ಸುಪ್ರೀಂ ಕೋರ್ಟ್ನಲ್ಲಿ ರದ್ದಾಗುವಂಥ ಮುನ್ಸೂಚನೆಯೂ ಕೂಡ ಪರೋಕ್ಷವಾಗಿ ಇಲ್ಲಿ ಇವತ್ತು ಸಿಕ್ಕಂತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬ್ಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ.